पीडीओ संघ के राज्य कार्यकारी अध्यक्ष शरद कुमार अभिमान ने कहा कि ग्रामीण विकास और पंचायत राज विभाग के अधिकारियों और कर्मचारियों और ग्राम पंचायत सदस्य संघ के सभी संघों के नेतृत्व में उन्होंने पीने के पानी को छोड़कर सभी सेवाओं को निलंबित कर दिया है। शनिवार को बीदर प्रेस हाउस में संवाददाता सम्मेलन को संबोधित करते हुए उन्होंने कहा कि राज्य की 68 से 70% जनता को 70% सेवाएं स्थानीय निकाय ग्राम पंचायतें मुहैया करा रही हैं। ग्राम पंचायत अध्यक्ष, उपाध्यक्ष, सदस्य, पंचायत विकास अधिकारी, सचिव, द्वितीय श्रेणी खाता सहायक इस प्रणाली में कार्यरत ग्राम पंचायत के सभी कर्मचारी कई वर्षों से कई समस्याओं के समाधान के लिए सरकार और विभाग से गुहार लगा चुके हैं। उन्होंने ग्राम पंचायत के कामकाज में आ रही समस्याओं और उचित व्यवस्थाएं करने की मांग की है, लेकिन उन्होंने सरकार और विभाग के इस रवैये की निंदा करते हुए सीधे तौर पर पंचायत विकास अधिकारियों और कर्मचारियों को जिम्मेदार ठहराया है और उन्हें पूरा करने की मांग की है। विभिन्न मांगों को लेकर उन्होंने कहा है कि 4 अक्टूबर से पूरे राज्य में ग्राम पंचायत सेवाएं बंद कर अनिश्चितकालीन संघर्ष किया जाएगा। कैमरामैन पुपुराज का कवरेज। ಮೂಲಕ ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ನಮ್ಮ ಪಿಡಿಎಸ್ಗಳ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಧಿಕಾರಿ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಿದ್ದೀವಿ। ಸಾಕಷ್ಟು ಮನವಿಗಳನ್ನು ಕೊಟ್ಟರು, ನಮ್ಮ ಮನವಿಗೆ ಸರ್ಕಾರ ಮತ್ತು ನಮ್ಮ ಮೇಲಧಿಕಾರಿ ಸ್ಪಂದಿಸದೇ ಇದ್ದಾಗ ಇದೇ ರೀತಿಯಾಗಿ ವಿವಿಧ ವೃಂದ ಇಲಾಖೆಗಳು ನಮ್ದು ಇವತ್ತು ಕಂಪ್ಯೂಟರ್ ಆಪರೇಟರ್ ಸಮಸ್ಯೆಗಳಿರ್ಬೋದು, ಡಿಒಗಳ ಸಮಸ್ಯೆಗಳಿರ್ಬೋದು, ಮತ್ತು ನಮ್ದು ಬಿಲ್ ಕಲೆಕ್ಟರ್ ಸಮಸ್ಯೆ ಇರ್ಬೋದು, ಕಾರ್ಯದರ್ಶಿಗಳ ಸಮಸ್ಯೆ ಇರ್ಬೋದು, ಪತ್ರಕ್ಕಿಂತ ನಮ್ಮ ಇಲಾಖೆ ಸೇವೆ ಕೊಡುವಂತವರ ಸಮಸ್ಯೆಗಳಿರ್ಬೋದು, ಇವರು ಎಲ್ಲರೂ ನಾವು ಪ್ರತ್ಯೇಕವಾಗಿ ಮನವಿಗಳನ್ನು ಇಲ್ಲಿವರೆಗೆ ಕೊಡ್ತಾ ಇದ್ದೀವಿ। ಆದರೆ ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸದೇ ಇರುವುದಕ್ಕಾಗಿ ಈ ಸಲ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಎಲ್ಲಾ ವೃತ್ತ ಇಲಾಖೆಯ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಸುಮಾರು 1 ಲಕ್ಷ ಜನ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ನಾವು 4ನೇ ತಾರೀಕು ಅಕ್ಟೋಬರ್ 4ಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಂತ ಹೇಳಿ ಬೇರೆ ಇಲಾಖೆಯಲ್ಲಿ ಇಲ್ಲದಕ್ಕಿಂತ ಹೆಚ್ಚಿಗೆ ಪ್ರತಿಶತ ಏನು ವರ್ಗಾವಣೆಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ। ಹೋದ ವರ್ಷ ಸುಮಾರು 2500 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ರು, ಅದು ಅವೈಜ್ಞಾನಿಕವಾಗಿತ್ತು। ಅದನ್ನು ನಾವು ಖಂಡಿಸಿ ನಾವು ಏನು ಮಾಡಿದ್ವಿ, ಮನವಿಯನ್ನು ಸಲ್ಲಿಸಿದ್ವಿ ಇಲಾಖೆಗೆ। ಅದನ್ನು ಈ ವರ್ಷ ಕೌನ್ಸಿಲಿಂಗ್ ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ। ಆದರೆ ತುರ್ತಾಗಿ ಮೊನ್ನೆ ಒಂದು ಆದೇಶ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ 7 ವರ್ಷ ಯಾವ ತಾಲೂಕಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರನ್ನು ತೆಗೆದು ಬೇರೆ ಕಡೆ ಹಾಕ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡಿದ್ದಾರೆ। ಅಷ್ಟಕ್ಕೆ ನಾವು ಅಬ್ಜೆಕ್ಷನ್ ಕೂಡ ಹಾಕಿದ್ದೀವಿ। ಅಬ್ಜೆಕ್ಷನ್ ಡೇಟು ಇನ್ನೂ ಒಂದು ದಿನ ಇತ್ತು, ಆದರೂ ಅದನ್ನು ಪರಿಗಣನೆಗೆ ತಗೊಳ್ಕೊಳ್ಳೋದೇ ಆ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ಮಾನ್ಯ CO ಅವರಿಗೆ ನೀವು ಅಂಥ ಪಟ್ಟಿಯನ್ನು ಕೊಡ್ರಿ, ನಾವು ಅವ್ರಿಗೆ ಕೌನ್ಸಿಲಿಂಗ್ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ। ಇದನ್ನು ಖಂಡಿಸ್ತೀವಿ। ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಅಂತ ಹೇಳಿ ಯೋಜನೆ ಇಡೀ ವಿಶ್ವದಲ್ಲೇ ಬಹಳ ಬ್ಯೂಟಿಫುಲ್ ಯೋಜನೆ, ಅದರಲ್ಲಿ ಯಾರು ದುಡಿಯೋ ಕೈಗಳಿರ್ತಾರೆ ಅವ್ರಿಗೆ 100 ದಿವಸಗಳ ಉದ್ಯೋಗನ ಕೊಡ್ತೀವಿ। ಅದರಲ್ಲಿ ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳ